ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೇಲಿ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದ್ರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ನಾನು ಎಷ್ಟೋ ಸಲ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ವುಮೆನ್ಹುಡ್ ಅಂತ. ಯಾರ್ದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ, ಅಣ್ಣ, ಈ ಒಬ್ಬ ಮನುಷ್ಯನ್ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ. ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳಿತದೆ, ತವ್ರ ಮನೆ ಹೋಗ್ಬೇಕು ಅನ್ಸುತ್ತೆ. ಒಂದ್ 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ್ರೆ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದು ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು. ಇಲ್ಲ, ತುಂಬಾ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲ್ ಎಲ್ಲ ಇದೆ, ಹೋಗಕ್ಕಾಗಲ್ಲ. ಇದು ತನ್ನ ಮನೆ ಆಯ್ತು. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ನಾವು ಕಸಿ ಮಾಡೋದು ಅಂತ ಹೇಳ್ತೀವಲ್ಲ, 2 ಮರ ಜೋಡಿಸಿದ ಕಸಿ ಆಯ್ತು ಅಂತ ಹೇಳ್ತೀವಲ್ಲ, ಇದು ಇಮೋಷನಲ್ ಗ್ರಾಫ್ಟಿಂಗ್ ಅಲ್ವಾ? ಎಲ್ಲೋ ಬೆಳೆದಂತ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಎ ಇಂಡಿಯನ್ ವುಮನ್. ಅಮೇಜಿಂಗ್ ಕೆಪಬಿಲಿಟಿ.